ಆಸ್ಪತ್ರೆಗೆ ಬರೋದಕ್ಕಿಂತ ಮುಂಚೆ ಹೆಂಗಿದ್ರು ಅಂದ್ರೆ ಬಹಳ ಜನ ಹೇಳೋದನ್ನ ಕೇಳ್ಪಟ್ಟೆ, ಬಹಳ ರಿಮೋಟ್ ಆಗಿರೋದಕ್ಕೆ ಅವ್ರು ಇಷ್ಟಪಡ್ತಾ ಇದ್ರು, ಯಾರ ಜೊತೆ ಅಷ್ಟಾಗಿ ಬೆರಿತಾ ಇರ್ಲಿಲ್ಲ ಅಂತ ಕೊನೆ ದಿನಗಳಲ್ಲಿ ಅಂತ ಹೇಳಿ. ಏನಾಗಿತ್ತು ಸರ್? ಆತರ ಏನಿಲ್ಲ ಮೇಡಮ್, ಬೆರಿತಾ ಇತ್ತು. ಹಾ ದೊಡ್ಡ ಸೂಪರ್ ಸ್ಟಾರ್ಸ್ ಆದ್ರಿಂದ ಕೆಲವು ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡ್ತಾ ಇದ್ವಿ ಅವ್ರ ಟೇಕ್ ಕೇರ್ ಅಷ್ಟೆಲ್ಲ. ಅವ್ರನ್ನ ಮೀಟ್ ಮಾಡ್ಬೇಕು ಅಂದ್ರೆ ಅವ್ರಿಗೆ 3 ತಿಂಗಳು 2 ತಿಂಗಳಿಂದ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಮೀಟ್ ಮಾಡ್ತಾ ಇದ್ರು, ಎಲ್ಲ ಹೋಗ್ತಾನೆ ಇದಾರೆ. ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಮೀಟ್ ಮಾಡಿ ರೀಸೆಂಟ್ ಆಗಿ ಅವ್ರ ಜೊತೆ ಇದ್ದು ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಲ್ಲ ಮೇಡಮ್? ಹೌದು. ಮೈಸೂರಿಗೆ ಬಂದು ಎಷ್ಟು ಸಮಯ ಆಗಿತ್ತು ಸರ್? ಅವರು ಮೇಡಮ್ 2018ರಿಂದನೂ ಮೈಸೂರಲ್ಲೇ ಇದ್ದಾರೆ ಮೇಡಮ್ ಅವರು. ಓಕೆ. ಕೋವಿಡ್ ಗಿಂತ ಮುಂಚೆನೆ ಮೈಸೂರಿಗೆ ಬಂದ್ರು. ಕಂಪ್ಲೀಟ್ ಕೋವಿಡ್ ಟೈಮಲ್ಲಿ ನಾವು ಅವ್ರನ್ನ ಮೈಸೂರಲ್ಲೇ ಇರಿಸ್ಕೊಂಡು ನೋಡ್ಕೊಂಡ್ವಿ. ನೀವು ಎಷ್ಟು ಸಮಯದಿಂದ ಎಸ್ ಜಾನಕಿ ಅವ್ರನ್ನ ಟೇಕ್ ಕೇರ್ ಮಾಡ್ತಾ ಇದ್ದೀರಾ ಸರ್? ಆಕ್ಚುಲಿ ನನ್ನ ಪಾರ್ಟ್ನರ್ ನವೀನ್ ಅಂತ, ಅವರು 30 ವರ್ಷದಿಂದ ಅಮ್ಮನಿಗೆ ತುಂಬಾ ಹತ್ರ ಆಗುತ್ತೆ. ಆಮೇಲೆ ಹಾಗೆ ನಾನು ಅವನ ಜೊತೆ ಸೇರ್ಕೊಂಡು ಪ್ರೀತಿ ಗಳಿಸಿ ಅವ್ರು ನಮಗೂ ಆಶೀರ್ವಾದ ಮಾಡಿ ನಮ್ ಕಂಡ್ರೆ ಪ್ರೀತಿಯಿಂದ ಅವ್ರು ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ರು. ನಾವೆಲ್ಲ ಸೇರಿ ಅವ್ರನ್ನ ನೋಡ್ಕೊಂತಾ ಇದ್ವಿ. ಈಗ ಈ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರು, ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಡಿಸಿಷನ್ ಆಗಿದೆಯಾ ಸರ್? ಈಗ ಎಲ್ಲ MLAs ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರೆಲ್ಲ ಇವಾಗ ಬರ್ತಾ ಇದಾರೆ ಒಬ್ಬೊಬ್ಬರಾಗಿ. DC ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಇನ್ವಾಲ್ವ್ ಆಗಿ ಏನ್ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ನಾವು ಆ ರೀತಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಬಹಳ ಹತ್ತಿರದಿಂದ ನೋಡಿದವ್ರು ತಾವು ಜಾನಕಿ ಅಮ್ಮ ಅವರನ್ನ. ನೀವು ನೋಡಿದ ಹಾಗೆ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬಹುದಾ, ಅಥವಾ ಅವ್ರ ಜೊತೆಗೆ ಮರೆಯಲಾಗದ ಯಾವುದೋ ಒಂದು ಕ್ಷಣ, ಅವರ ಪ್ರೀತಿ, ಅವರ ಆತ್ಮೀಯತೆ ಏನಾದ್ರು ಒಂದು ಹಂಚ್ಕೊಳ್ಬಹುದಾ ಪವನ್ ಅವರೇ ಈ ಸಂದರ್ಭದಲ್ಲಿ? ಮೇಡಮ್ ಅವರು ದೇವರು ಮೇಡಮ್, ಅವರು ನಮ್ಗೆಲ್ಲ ದೇವರವರು. ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲ ಜನತೆಗೆ ಗೊತ್ತು, ಅವ್ರ ಫ್ಯಾನ್ಸ್ ಗಳಿಗೆಲ್ಲ ಗೊತ್ತು. ತುಂಬಾ ಸರಳ ವ್ಯಕ್ತಿತ್ವ ಅವ್ರದ್ದು. ದೇವ್ರನ್ನ ಹತ್ತಿರದಿಂದ ನೋಡಿರಲ್ಲ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಜನಪ್ರಿಯತೆ, ಎಲ್ಲರ ಪ್ರೀತಿ, ಅಭಿಮಾನ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸುಮಾರು 17 ಭಾಷೆಗಳಲ್ಲಿ, ತೆಲುಗು, ಹಿಂದಿ, ಕನ್ನಡ, ಮರಾಠಿ, ಪಂಜಾಬಿ 17 ಭಾಷೆಗಳಲ್ಲಿ ಒಂದು 50,000 ಹಾಡುಗಳನ್ನು ಹಾಡಿರ್ತಕ್ಕಂಥ ಏಕೈಕ ನಾದಸ್ವರ ನಾಯಕಿ ಅವ್ರು ಯಾರು ಇದ್ದರೆ ಎಸ್ ಜಾನಕಿ ಅವರು. ಅವರಿಗೆ 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಏಕೈಕ ಮಹಿಳೆ ಎಸ್ ಜಾನಕಿ ಅವರು. ಅವರಿಗೆ ಹಲವಾರು 28-30ಕ್ಕೂ ಹೆಚ್ಚು ಪ್ರಶಸ್ತಿಗಳು ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಬಂದಿವೆ. ಆ ರೀತಿಯ ನಮ್ಮ ಭಾರತ ದೇಶದ ಒಬ್ಬ ಅತ್ಯುನ್ನತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು. ನಾವು ಯಾವತ್ತೂ ಕೂಡ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ, ಎಸ್ ಜಾನಕಿ ಅವ್ರನ್ನ ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಅವರ ಆತ್ಮಕ್ಕೆ ಆ ದೇವರು ಶಾಂತಿಯನ್ನು ಕೊಡಬೇಕು, ನೆಮ್ಮದಿಯನ್ನು ಕೊಡಬೇಕು. ಎಲ್ಲ ಅವರ ಚಲನಚಿತ್ರ ನಟ ನಟಿಯರು, ಹಿನ್ನೆಲೆ ಗಾಯಕರು, ಹಿನ್ನೆಲೆ ಗಾಯಕಿಯರು ಅವರೆಲ್ಲರೂ ಕೂಡ ಇವರ ಅಭಿಮಾನಿಗಳು. ಅವರು ಕೂಡ ದುಃಖವನ್ನು ಸಂತೈಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೂ ಕೂಡ ಆ ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಆ ದುಃಖವನ್ನು ತಡಿತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ. ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.